ದಿನಕರ ಕೂಡಿ ತೇಜದಲ್ಲಿ ದಿವ್ಯ ತನುಗಂಧ ಬೀರಿ ವನದಲ್ಲಿಯೇ ದಿವ್ಯ ತನುಗಂಧ ಬೀರಿ ವನದಲ್ಲಿಯೇ ಮನವ ಮೋಹಿಸುವ ಗಾಯನವ ಪಾಡುತ್ತಲೇ ಮನವ ಮೋಹಿಸುವ ಗಾಯನವ ಪಾಡುತ್ತಲೇ ತನುಜಾಲವ ಜೀವಿಯನು ತಲಿವಾಯಿಲದಿ ತನುಜರ ವಂದಿಪೆಯನು ತಲಿವಾಯಿಲದಿ ಮೋಹಿಸುವ ಗಾಯನವ ಪಾಡುತ್ತಲೇ ಧನುಜರ ಜಿಬೆಯನು ತಲವೈಲದಿ ದಿನಕರ ಓಡಿದ್ದೇ ಜದಲ್ಲಿ ಎಂದು ಯೋಚಿದೆ ಮಹಾಮಾಯೆ ಅವರಿಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಈಚಲು ಮರವೇ ತುಂಬಿಕೊಂಡಿದ್ದಂತಹ ಈ ಕದಂಬವನ ಇನ್ನು ಹಾಗಲ್ಲ, ನಳನಳಿಸಬೇಕು. ಫಲ ಪುಷ್ಪಾದಿಗಳಿಂದ ಈ ಕದಂಬವನ ನಂದನ ವನಕ್ಕಿಂತಲೂ 100 ಮಡಿಯಾಗಿ ಚೆಲುವಾಗಿ ಕಾಣಿಸಿಕೊಳ್ಳಬೇಕು, ಮನಮೋಹಕವಾಗಿ ಕಾಣಿಸಿಕೊಳ್ಳಬೇಕು. ಅಷ್ಟಾದರೆ ಸಾಲದು. ಯಾವತ್ತೂ ಕೂಡ ಇಲ್ಲಿ ಜಾತಿ ವೈರ ಜನ್ಮ ದ್ವೇಷ ಇರಕೂಡದು. ಹಾವು ಮುಂಗುಸಿ ದನ ಹುಲಿ ಒಂದಕ್ಕೊಂದು ಮೈತ್ರಿ ಭಾವದಿಂದ ಕೂಡಿಕೊಂಡಿರಬೇಕು. ಅಷ್ಟೇ ಸಾಲದೆ ಕೋಟಿ ಸೂರ್ಯರು ಒಮ್ಮೆಲೆ ದನಗಿಳಿದು ಬಂದರು ಎನ್ನುವಂತಹ ತೇಜಸ್ಸು ಈ ಕದಂಬವನವನ್ನು ಮುಟ್ಟಬೇಕು. ಕೈಯಲ್ಲೆಂದು ವೀಣೆಯನ್ನು ಹಿಡಿದು ಹಾಡುತ್ತಾ ನುಡಿಸುತ್ತಾ ಇರಬೇಕು. ತಾನು ಪರಿಮಳ ದಶ ದಿಕ್ಕನ್ನು ಸೇರಬೇಕು. ಪರಿಮಳವನ್ನು ಆಗ್ರಹಿಸಿದಂತಹ ಆ ದುಷ್ಟ ರಕ್ಕಸರು ಸುಮ್ಮನಿರ್ತಾರೆಯೇ? ಈ ಪರಿಮಳ ಎಲ್ಲಿಂದ, ಈ ತೇಜಸ್ಸು ಹೇಗಾಯಿತು? ಇಷ್ಟರ ತನಕ ಬೆಳಕನ್ನೇ ಕಾಣದೇ ಇರುವಂತಹ ಈ ಕದಂಬವನದಲ್ಲಿ ಇಂತಹ ತೇಜಸ್ಸು ಕಾಣಬೇಕಿದ್ರೆ ಕಾರಣ ಏನಿರಬಹುದು ಎಂದು ಯೋಚಿಸಿ ಆಶ್ಚರ್ಯಚಕಿತರಾಗಿ ಇಲ್ಲಿಗೆ ಬಂದೇ ಬರ್ತಾರೆ. ಬಂದ ಕಾಲದಲ್ಲಿ ನನ್ನನ್ನು ನೋಡುವುದಿಲ್ವೇ? ಅತಿ ರೂಪವತಿಯಾದಂತಹ ಹೆಣ್ಣನ್ನು ಕಂಡಾವಾಗ ಎಂತಹ ಗಂಡೆ ಆದರೂ ಕೂಡ ಮರಳಾಗುವುದು ಸ್ವಾಭಾವಿಕ. ಕಾಮಾತು ರಾಣ ನ ಭಯಂ ನ ಲಜ್ಜ. ಕಾಮಪೀಡಿತನಾದಂತಹ ಗಂಡಿಗೆ ಭಯ ಲಜ್ಜೆ ನಾಚಿಕೆ ಯಾವುದೂ ಇಲ್ಲ. ಇಲ್ಲಿಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಕೈಗೆ ಸಿಗದೆ ಇರುವಂತಹ ಕಾಲದಲ್ಲಿ ಆ ಕಲರೆಲ್ಲ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದದ್ದು ಜಗನ್ಮಾತೆಯಾದಂತಹ ನನ್ನ ಆದ್ಯ ಕರ್ತವ್ಯ. ನೋಡೋಣ, ಕಲಾ ದುಷ್ಟರ ವಧೆಗೆ ಕಾಲ ನಿರೀಕ್ಷೆಯಲ್ಲಿರ್ತೇನೆ. ಬರಲಿ ಬರಲಿ ಬರಲಿ.